ಆಸ್ತಿ ವಿವಾದದ ಹಿನ್ನೆಲೆ ಬಡ ಕುಟುಂಬದ ಮೇಲೆ ದೌರ್ಜನ್ಯ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಗಾಂಧಿನಗರದ ಗ್ರಾಮವೊಂದರಲ್ಲಿ ಆಸ್ತಿ ವಿವಾದದ ಹಿನ್ನೆಲೆ ಬಡ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಲಾಗಿದೆ. ರಾಜಮ್ಮ ಎಂಬುವವರ ಜಮೀನಿನಲ್ಲಿ ವಿದ್ಯುತ್ ವೈರ್ ಮತ್ತು ನೀರಿನ ಪೈಪ್ ಕತ್ತರಿಸಿ ಬೆಳೆಗಳಿಗೆ ಹಾನಿ ಮಾಡಲಾಗಿದೆ ಅಂತ ಹೇಳಿ ಕುಟುಂಬ ಆರೋಪವನ್ನ ಮಾಡ್ತಾ ಇರುವಂತದ್ದು. ರಾಮಚಂದ್ರ ಎಂಬುವವರು ಜಮೀನು ಬಿಟ್ಟುಕೊಡುವಂತೆ ಬೆದರಿಕೆಯನ್ನು ಹಾಕ್ತಿದ್ರು ಎನ್ನಲಾಗಿದೆ. ಹಲವು ಬಾರಿ ದೂರು ನೀಡಿದ್ರೂ ಕೂಡ ಕ್ರಮವಾಗಿಲ್ಲ ಎಂದು ಕುಟುಂಬ ಆಕ್ರೋಶ ವ್ಯಕ್ತಪಡಿಸಿದೆ. ಗಾಂಧಿನಗರದಲ್ಲಿ ವಾಸವಾಗಿದ್ದೀವಿ ಸ್ವಾಮಿ. ರಾಜಮ್ಮ ಅಂತ, ಮಂಜುನಾಥ್ ಅಂತ ನನ್ನ ಮಗ. ನಾವು ವೈರ್ ಎಳ್ಕೊಂಬಂದಿರೋದ್ರಿಂದ ವೈರ್ ಕಟ್ ಮಾಡೋದು ಮತ್ತು ತೆಂಗಿನ ಸಸಿ ಕಬ್ಬೆಲ್ಲ 10 ಲಕ್ಷದ್ದೆಲ್ಲ ಲುಕ್ಷಣ ಆಯ್ತಾ ಇದೆ. ನಮ್ಮ ಪೈಪ್ಗಳನ್ನೆಲ್ಲ ಮುರಿದಾಗ್ತಾನೆ. ನಮಗೆ ತುಂಬ ತೊಂದರೆ ಕೊಡ್ತಾವನೆ ಸರ್. ನಿಮ್ಮಿಂದ ನಮಗೆ ಒಳ್ಳೆಯದಾಗಬೇಕು. ರಾಮಚಂದ್ರನು ಯಾಕೆಂದರೆ ಇದೆಲ್ಲ ನಮಗೆ ಸೇರಬೇಕು ಅಂತ ಎಲ್ಲ ಉಲ್ಟಾ ಮಾಡ್ತಾಯಿದ್ದಾನೆ ಸರ್. ಅವ್ನು ರಾಜಕೀಯಲ್ಲಿದ್ದಾನೆ ಮತ್ತು KB ಕೆಲಸದಲ್ಲಿದ್ದಾನೆ. ನಮ್ಗೆ ಹಿಂಗೆಲ್ಲ ತೊಂದರೆ ಮಾಡ್ತಾವನೆ ಸರ್. ನಿಮ್ಮಿಂದ ನಮಗೆ ಒಳ್ಳೆಯದಾಗಬೇಕು ಸರ್. 3ನೇ ಸರ್ವೆ ನಂಬರ್ ಏನಕ್ಕೆ ಮಾಡ್ತಾವನೆ ಅಂದರೆ ಹೊಟ್ಟೆ ಊರಿಗೆ ಮಾಡ್ತಾವನೆ ಸರ್. ನಮಗೆ ಅವನ ಮುಂದ್ಗಡೆ ನಾವು ಬದುಕக்கூಡ್ದು. ಹಾಕ್ಕೊಂಡಿದ್ದು ನಮ್ಮೂರಿನ ರಾಮಚಂದ್ರ ಅಂತ ಬಲಾಢ್ಯ ವ್ಯಕ್ತಿ ನಮಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ನಮ್ಮದು ಗಂಗಾ ಕಲ್ಯಾಣ ಆಗಿತ್ತು. ವೈರೆಲ್ಲ ಕಟ್ ಮಾಡಿ ನಮ್ಮದು ಜಮೀನಿನ ಹತ್ರ ಎಲ್ಲ ಪೈಪ್ ಎಲ್ಲ ಹೊಡೆದಾಕಿ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ದಯವಿಟ್ಟು ನಮಗೆ ಸಹಾಯ. ನಮಗೆ ಅದು ಆಗದೆ ಇದು ಅಂದರೆ ನಮ್ಮ ಜಮೀನೆಲ್ಲ ಅವ್ರಿಗೆ ಬರಬೇಕು ಅಂತ ದುರುದ್ದೇಶದಿಂದ ಇದು ಮಾಡ್ತಾಯಿದ್ದಾರೆ ಸರ್. ಕಂಪ್ಲೇಂಟ್ 112 ಕಂಪ್ಲೇಂಟು ಮಾಡಿದ್ದೀನಿ ಸರ್. 9ನೇ ತಾರೀಕು ಅಂತರೂ ತುಂಬ ರಾಜಕೀಯ ಸಪೋರ್ಟ್ ಇದೆ. ಅದರಿಂದ ತುಂಬ ತೊಂದರೆ ಕೊಡ್ತದೆ. ಮಂಜುನಾಥ್ ಅಂತ, ನಮ್ಮ ಕೆಆರ್ಪೇಟೆ ತಾಲೂಕು ಹಿರಿಕಳೆ ಗ್ರಾಮ, ಗಾಂಧಿನಗರದಿಂದ ಮಾತಾಡ್ತಾ ಇರೋದು. ನಮ್ಮದು 2 ಎಕರೆ ಜಮೀನಿತ್ತು, ಕಬ್ಬು ಹಾಕ್ಕೊಂಡಿತ್ತು. ನಮ್ಮೂರಿನ ರಾಮಚಂದ್ರ ಅಂತ ಬಲಾಢ್ಯ ವ್ಯಕ್ತಿ ನಮಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ನಮ್ಮದು ಗಂಗಾ ಕಲ್ಯಾಣ ಆಗಿತ್ತು. ವೈರೆಲ್ಲ ಕಟ್ ಮಾಡಿ ನಮ್ಮದು ಜಮೀನಿನ ಹತ್ರ ಎಲ್ಲ ಪೈಪ್ ಎಲ್ಲ ಹೊಡೆದಾಕಿ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ದಯವಿಟ್ಟು ನಮಗೆ ಸಹಾಯ. ನಮಗೆ ಅದು ಆಗದೆ ಇದರಲ್ಲಿ ಚೆನ್ನಾಗಿರೋದಲ್ಲ ನೋಡಿ.